ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಅಂಚೆ ಇಲಾಖೆಯ ಸುಮಾರು 44,228 ಒಂದು ವೇಕೆನ್ಸಿಗಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಎರಡು ಅಪ್ಡೇಟ್ ಅನ್ನ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತಾ ಇದೀನಿ. ಒಂದು ಅಪ್ಡೇಟ್, ಈ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾವು ಎಲ್ಲಿಂದ ಡೌನ್ಲೋಡ್ ಅನ್ನ ಮಾಡಬೇಕು ಮತ್ತು ಎಲ್ಲಿಂದ ಹೇಗೆ ನಾವು ಚೆಕ್ಔಟ್ ಅನ್ನ ಮಾಡಬೇಕು. ತಾವೇನು ಈ ಒಂದು ನೋಟಿಫಿಕೇಶನ್ ತಾವು ತೋರಿಸಿದ್ರಿ, ಇನ್ಫಾರ್ಮೇಶನ್ ಕೊಟ್ಟಿದ್ರಿ, ಬಟ್ ನಮಗೆ ಈ ಒಂದು ನೋಟಿಫಿಕೇಶನ್ ನಮಗೆ ಸಿಕ್ತಿಲ್ಲ, ಎಲ್ಲಿಂದ ನಾವು ಡೌನ್ಲೋಡ್ ಅನ್ನ ಮಾಡ್ಕೋಬೇಕು. ಇನ್ನು ಕೆಲವೊಬ್ಬರು ಸ್ಟೂಡೆಂಟ್ಸ್ಗಳು, ಬ್ರದರ್ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲೇ ಈ ಒಂದು ನೋಟಿಫಿಕೇಶನ್ ಇನ್ನೂ ರಿಲೀಸ್ ಆಗಿಲ್ಲ, ತಾವು ಹೇಗೆ ಒಂದು ಅಪ್ಡೇಟ್ ಅನ್ನ ಕೊಟ್ರಿ, ತಾವು ಒಂದು ಫೇಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಏನಾದರೂ ಕೊಡ್ತಾ ಇದ್ದೀರಾ ಅಂತಹ ಏನು ಈಗ ಒಂದು ನ್ಯೂ ಆಗಿ ಯಾರೆಲ್ಲ ಒಂದು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ನೀವು ಒಂದು ಹೊಸಬ ಸ್ಟೂಡೆಂಟ್ಸ್ ಗಳಾಗಿದ್ರಿ, ಅವರು ಒಂದು ಕಮೆಂಟ್ಸ್ ಗಳು ಬಂದಿದ್ದಾರೆ. ನೋಡಿ ಸ್ನೇಹಿತರೆ, ನೋಡಿ ಫ್ರೆಂಡ್ಸ್, ನಾನು ಯಾವುದೇ ಒಂದು ಕಾರಣಕ್ಕೂ ಒಂದು ಫೇಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಕೊಡ್ತಿಲ್ಲ, ಕೊಡುವುದು ಇಲ್ಲ. ಇಲ್ಲಿ ಯಾವುದೇ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ರೆ ಮೊದಲು ನಾನು ಚೆಕ್ ಅನ್ನ ಮಾಡ್ತೀನಿ, ನಂತರ ರೀಚೆಕ್ ಅನ್ನ ಮಾಡ್ತೀನಿ. ಆಫ್ಟರ್ ನಾನು ಆ ಒಂದು ಅಪ್ಡೇಟ್ ಅನ್ನ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ತೀನಿ. 15ನೇ ತಾರೀಕೆ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ತಾವು 15ನೇ ತಾರೀಕಿಂದ ಆನ್ಲೈನ್ ನಲ್ಲಿ ತಾವು ಅಪ್ಲಿಕೇಶನ್ ಹಾಕಬಹುದು ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಬಹಳ ದಿನದ ಹಿಂದೆನೆ. 15ನೇ ತಾರೀಕು ಮುಂಚೆನೆ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನು ರಿಲೀಸ್ ಅನ್ನ ಮಾಡಿದ್ದಾರೆ. ಸೊ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಯಾವ ರೀತಿ ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಎಂಬುದರ ಬಗ್ಗೆ ಇಲ್ಲಿ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಎರಡನೇದಾಗಿ, ನಾನು ಸ್ವತಃ ತಮಗೆ ನಾನು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ನಾನು ತಮಗೆ ಕರ್ಕೊಂಡು ಹೋಗಿ ಯಾವ ರೀತಿ ತಮ್ಮ ಒಂದು ಫಾರ್ಮ್ ಅನ್ನ ತಾವು ಫಿಲ್ಅಪ್ ಅನ್ನ ಮಾಡಬೇಕು, ಅಂದ್ರೆ ಒಂದು ಯಾವ ರೀತಿ ಈ ಒಂದು ಸದ್ಯಕ್ಕೆ ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಯಾವ ಒಂದು ಚೇಂಜಸ್ ಅನ್ನ ಮಾಡಿದ್ದಾರೆ, ಯಾವಾಗಿಂದ ತಾವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ಒಂದು ಟೈಮ್ ನಿಂದ ಸ್ಟಾರ್ಟ್ ಅನ್ನ ಮಾಡ್ತಾರೆ, ಹೇಗೆ ಅಪ್ಲೈ ಮಾಡಬೇಕು ಎಂಬುದರ ಬಗ್ಗೆ ಕೆಲವೊಂದು ಬೇಸಿಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಇಲ್ಲಿ ಯಾವುದೇ ಒಂದು ಕಾರಣಕ್ಕೂ ತಾವು ಇಲ್ಲಿ ಒಂದು ಗೊತ್ತಿರಲಿ, ತಾವು ಗಾಬರಿ ಆಗಬೇಡಿ, ಅವಸರ ಆತುರ ತಾವು ಪಡಿಬೇಡಿ. ಸುಮಾರು 25 ದಿನ ನಿಮಗೆ ಒಂದು ಅಪ್ಲೈ ಮಾಡುವಂತಹ ಒಂದು ಏನೋ ಒಂದು ಟೈಮ್ ಇರುತ್ತೆ, ಕಾಲಾವಕಾಶ ಇರುತ್ತೆ. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ತಾವು ಬಹಳ ಬೇಗ ತಾವು ಅಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಬೇಡಿ. ಇನ್ನು ಕೆಲವೊಂದು 3 ಕಂಡೀಷನ್ಸ್ ಅನ್ನ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋನ ಮುಂದುವರಿಸೋ ಮುಂಚೆ. ತಾವು ಅಪ್ಲೈ ಮಾಡಕ್ಕೆ ಹೋಗ್ತಿದ್ದೀರಾ ಅಂದ್ರೆ ಇದರ ಮುಂಚೆ ತಮಗೆ ಇಲ್ಲಿ 3 ಇನ್ಫಾರ್ಮೇಶನ್ ತಮಗೆ ಗೊತ್ತಿರಬೇಕು. ಒಂದು, ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ಕಂಡೀಷನ್ಸ್ ಆಗಿರ್ಬೋದು, ಏಜ್ ಲಿಮಿಟ್, ಏಜ್ ರಿಲ್ಯಾಕ್ಸೇಷನ್ಸ್ ಆಗಿರ್ಬೋದು, ಅದರ ಬಗ್ಗೆ ತಮಗೆ ಗೊತ್ತಿರಬೇಕು. ಆಲ್ರೆಡಿ ನಾನು ಅದರ ಬಗ್ಗೆ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋನ ರೀಸೆಂಟ್ ಆಗಿ ಅಪ್ಲೋಡ್ ಅನ್ನ ಮಾಡಿದ್ದೀನಿ, ಆ ಒಂದು ವಿಡಿಯೋನ ತಾವು ನೋಡಿ. ಎರಡನೇ ಒಂದು ವಿಡಿಯೋ, ಅಪ್ಲೈ ಮಾಡುವಂತಹ ಒಂದು ಮುಂಚೆ, ತಾವು ಅಪ್ಲೈ ಮಾಡ್ತಿದ್ದೀರಾ ಅದರ ಒಂದು ಮುಂಚೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ತಾವು ಫಾಲೋ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ? ಹೇಗೆ ಅಪ್ಲೈ ಮಾಡಬೇಕು, ಯಾವ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ, ಡಿಪ್ಲೊಮಾ ಸರ್ಟಿಫಿಕೇಟ್ ಆಗಿರ್ಬೋದು, ಕಂಪ್ಯೂಟರ್ ಸರ್ಟಿಫಿಕೇಟ್ ಆಗಿರ್ಬೋದು, ಇದರ ಬಗ್ಗೆ ಕೂಡ ತಾವು ಇನ್ಫಾರ್ಮೇಶನ್ ಇರಲಿ. ಇದು ಕೂಡ ಒಂದು ವಿಡಿಯೋನ ಅಪ್ಲೋಡ್ ಅನ್ನ ಮಾಡಿದ್ದೀನಿ, 2 ವಿಡಿಯೋ ಆಯ್ತು. ಕೊನೆಯದಾಗಿ 3ನೇ ಒಂದು ವಿಡಿಯೋ ಏನಂದ್ರೆ, ಯಾವ ರೀತಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಆ ಒಂದು ವಿಡಿಯೋ ಇನ್ನೂ ಬಂದಿಲ್ಲ, ಅತಿ ಬೇಗವಾಗಿ ಇವತ್ತೇ ನಾನು ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆನಾ? ಆಫ್ಟರ್ ಆ ಒಂದು ವಿಡಿಯೋ ನೋಡಿದ ನಂತರ ತಾವು ಅಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿ. ಸುಮಾರು ಈ ಒಂದು 3 ಅಪ್ಡೇಟ್, 3 ವಿಡಿಯೋ ನೋಡಿದ ನಂತರ ತಾವು ಅಪ್ಲಿಕೇಶನ್ ತಾವು ಹಾಕುವುದಕ್ಕೆ ಟ್ರೈ ಅನ್ನ ಮಾಡಿ. ಕಾರಣ ಏನಂದ್ರೆ ಸ್ನೇಹಿತರೆ, ಮೇಜರ್ ಆಗಿರುವಂತಹ ಒಂದು ಇಶ್ಯೂಸ್ ಅನ್ನ ಮಾಡ್ತಿದ್ದೀರಾ ಮತ್ತು ಬಹಳ ದೊಡ್ಡದಾಗಿರುವಂತಹ ಒಂದು ಮಿಸ್ಟೇಕ್ಸ್ ಅನ್ನ ತಾವು ಇಲ್ಲಿ ಮಾಡ್ತಿದ್ದೀರಾ. ಅವಸರ ಬಿದ್ದು, ಆತುರ ಬಿದ್ದು ಏನು ಕೆಲವೊಂದು ಮಿಸ್ಟೇಕ್ಸ್ ಅನ್ನ ಮಾಡ್ತೀರಾ. ಆಫ್ಟರ್ ದಟ್ ಎಷ್ಟೇ ಒಂದು ಪರ್ಸೆಂಟೇಜ್ ಇದ್ರೂ ಕೂಡ ತಮಗೆ ಮುಲಾಜಿಲ್ದಿರ 100% ಒಂದು ರಿಜೆಕ್ಟ್ ಅನ್ನ ಮಾಡ್ತಾರೆ. ಸೊ ಓಕೆನಾ? ಇಷ್ಟು ಪಾಯಿಂಟ್ಸ್ ಅನ್ನ ತಮ್ಮ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ಬನ್ನಿದರ ಒಂದು ಕಂಪ್ಲೀಟ್ ಆಗಿರುವಂತಹ ಏನು 2 ಅಪ್ಡೇಟ್ಸ್ ಅನ್ನ ನಾನು ನಿಮಗೆ ತಿಳಿಸಿದ್ದೆ, ಆ ಒಂದು ಅಪ್ಡೇಟ್ ನಾನು ಈಗಾಗಲೇ ನಾನು ಕೊಡ್ತಾ ಇದ್ದೀನಿ. ಇದರ ಮುಂಚೆ ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ, ತಾವೇನಾದ್ರೂ ಚಾನಲ್ಗೆ ಹೊಸಬಿದ್ರೆ ದಯವಿಟ್ಟು ತಾವು ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋಸ್ ಅನ್ನ ತಾವು ಶೇರ್ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿ. ಸೊ ಬನ್ನಿ ವಿಡಿಯೋ ಮುಂದುವರಿಸೋಣ. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಎಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬೇಕು ಅಂದ್ರೆ, ಇದೇ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿಂದ ತಾವು ನೋಟಿಫಿಕೇಶನ್ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬೇಕು. ಇಲ್ಲಿ ಗ್ರಾಮೀಣ ಡಾಕ್ ಸೇವಕ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ 2024 ಅಂತ ಏನ್ ಮೆನ್ಷನ್ ಮಾಡಿದ್ದಾರೆ,
ಈ ಒಂದು ನೋಟಿಫಿಕೇಶನ್ ಇದು ಒಂದು ಡೀಟೇಲ್ ಆಗಿ ಒಂದು 100% ಆಗಿರುವಂತಹ ಒಂದು ನೋಟಿಫಿಕೇಶನ್ ಇರುತ್ತೆ. ತಾವು ಅಲ್ಲಿಂದ ತಾವು ಡೌನ್ಲೋಡ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಿ, ಅಂದ್ರೆ ಒಂದು ಟೆಲಿಗ್ರಾಮ್ ಗ್ರೂಪ್ ನಿಂದ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ 15/7/2024 ರಿಜಿಸ್ಟ್ರೇಷನ್ ಡೇಟ್, ಅಂದ್ರೆ ಇವತ್ತಿನಿಂದ ತಾವು ಅಪ್ಲಿಕೇಶನ್ ತಾವು ಏನು ಹಾಕಬಹುದು, ಆನ್ಲೈನ್ ಅಲ್ಲಿ ಅಪ್ಲೈ ಅನ್ನ ಮಾಡಬಹುದು. ಯಾವಾಗಿಂದ ಅಪ್ಲೈ ಮಾಡುವಂತಹ ಒಂದು ಟೈಮ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇವತ್ತು 10 ಗಂಟೆಯಿಂದ ಏನು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಸಪೋಸ್ ಇಲ್ಲ ಅಂದ್ರೆ ಒಂದು ಈವ್ನಿಂಗ್ ಟೈಮ್ ಅಥವಾ ಒಂದು ಸಾಯಂಕಾಲದ ಟೈಮ್ ಇಂದ ಈ ಒಂದು ನೋಟಿಫಿಕೇಶನ್ಗೆ ತಾವು ಅಪ್ಲೈ ಅನ್ನ ತಾವು ಹಾಕಬಹುದು. ಮ್ಯಾಕ್ಸಿಮಮ್ ಆಗಿ 90% 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಕಾರಣದಿಂದಾಗಿ ತಾವು SSC ತಗೊಳ್ಳಿ ಮತ್ತು ಬೇರೆ ಒಂದು ಗವರ್ನಮೆಂಟ್ ನ ಒಂದು ಎಕ್ಸಾಮ್ಸ್ ಅನ್ನ ತಗೊಂಡ್ರೆ ಮಾತ್ರ ಸಾಯಂಕಾಲ ಅಥವಾ ಒಂದು ರಾತ್ರಿಯ ಒಂದು ಟೈಮ್ ನಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಅಪ್ಲೈ ಅನ್ನ ಮಾಡಕ್ಕೆ. ತಾವೇನ್ ನೋಡ್ತಿದ್ದೀರಾ, ಇದು ಒಂದು ಸುಮಾರು ಏನು ಒಂದು 37 ಪೇಜ್ ನ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ತಾವು ಬೇಕಾದ್ರೆ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಚೆಕ್ಔಟ್ ಅನ್ನ ಮಾಡಿ. ಈಗ ನಾನು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ಗೆ ನಾನು ತಮಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಲವೊಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ತಮಗೆ ಪ್ರೊವೈಡ್ ಅನ್ನ ಮಾಡ್ತೀನಿ. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ನಾನು ಇಲ್ಲಿ ಒಂದು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ತಾವು ನೋಡಬಹುದು ಇಂಡಿಯಾ ಪೋಸ್ಟ್ GDS ಆನ್ಲೈನ್, ಇದು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನೇಮ್ ಇರುತ್ತೆ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ವೆಬ್ಸೈಟ್ ನ ಒಂದು ಲಿಂಕ್ ಅನ್ನ ಪೇಸ್ಟ್ ಅನ್ನ ಮಾಡಿರ್ತೀನಿ. ತಾವು ಕೂಡ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಈ ಒಂದು ಲಿಂಕ್ ಅನ್ನ ತಾವು ಪ್ರೆಸ್ ಅನ್ನ ಮಾಡಿದಾಗ ಈ ರೀತಿಯಾಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಮೊದಲು ಇಲ್ಲಿ ಮತ್ತು ಇಲ್ಲಿ 2 ಲೈನ್ ಅಲ್ಲಿ ಬೇರೆಯ ಒಂದು ವೇಕೆನ್ಸಿಗಳು, ಅಂದ್ರೆ ಒಂದು ಹಳೆಯ ಒಂದು ವೇಕೆನ್ಸಿಗಳ ಒಂದು ಪಾಪ್ ಅಪ್ ಏನು ಒಂದು ಸ್ಕ್ರೋಲ್ ಆಗ್ತಿತ್ತು. ಓಕೆನಾ, ಸುಮಾರು ಏನು 2023 ಶೆಡ್ಯೂಲ್ 2 ಆಗಿರ್ಬೋದು, ಸ್ಪೆಷಲ್ ಡ್ರೈವ್ ಆಗಿರ್ಬೋದು, ಅದರ ಒಂದು ರಿಸಲ್ಟ್ಸ್ ಅನ್ನ ಒಂದು ಪಾಪ್ ಅಪ್ ತೋರಿಸಿತ್ತು. ಈಗ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ನೋಟಿಫಿಕೇಶನ್ ಅಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆ, ಅಪ್ಲೈ ಆನ್ಲೈನ್ ಅಂತ ಇದೆ, ಫೀಸ್ ಪೇಮೆಂಟ್ ಅಂತ ಇದೆ. ಈಗ ಸದ್ಯಕ್ಕೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಈ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಆಕ್ಟಿವೇಟ್ ಆಗಿಲ್ಲ, ಅಂದ್ರೆ ಒಂದು ಜನರೇಟ್ ಆಗಿಲ್ಲ. ಅತಿ ಬೇಗವಾಗಿ ಈ ಒಂದು ಲಿಂಕ್ ಜನರೇಟ್ ಆಗುತ್ತೆ, ತಾವು ಅಪ್ಲೈ ಅನ್ನ ಮಾಡಬಹುದು. ಇದಕ್ಕಿಂತ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ತಾವು ಈ ಇನ್ಫಾರ್ಮೇಶನ್ ನೋಡಬಹುದು. GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 2024 ನಂಬರ್ ಆಫ್ ಪೋಸ್ಟ್ 44,228, ಸುಮಾರು 44,228 ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಿರ್ತಾರೆ. ಓಕೆನಾ, ಆಲ್ರೆಡಿ ನಾನು ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಥವಾ ಒಂದು ಗುಡ್ ನ್ಯೂಸ್ ಅನ್ನ ನಾನು ಆಲ್ರೆಡಿ ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂಡಿದ್ದೀನಿ. ಇಷ್ಟು ಮಟ್ಟದಲ್ಲಿ ಈ ಬಾರಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಆಬ್ವಿಯಸ್ಲಿ ಒಂದು ಸ್ಟಾರ್ಟಿಂಗ್ ಡೇಟ್ ಕೂಡ ಇಲ್ಲಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಅನ್ನ ಮಾಡಿದ್ದಾರೆ. 15/7/2024 ಹಿಡಿದು 5/8/2024 ಏನು ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಮತ್ತು ಲಾಸ್ಟ್ ಡೇಟ್ ಆಗಿರುತ್ತೆ. ಬ್ರದರ್, ಯಾವ ರೀತಿ ನಾವು ನೋಟಿಫಿಕೇಶನ್ ನಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಅಂದ್ರೆ ತಾವೇನ್ ನೋಡ್ತಾ ಇದೀರಾ, ಇಲ್ಲಿ ಒಂದು ನೋಟಿಫಿಕೇಶನ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಡಿಸ್ಕ್ರಿಪ್ಟಿವ್ ನೋಟಿಫಿಕೇಶನ್ ಮೇಲೆ ತಾವು ಪ್ರೆಸ್ ಅನ್ನ ಮಾಡಿದ್ರೆ ತಾವು ನೋಟಿಫಿಕೇಶನ್ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಬಟ್ ಈ ಒಂದು ನೋಟಿಫಿಕೇಶನ್ ನ ಸದ್ಯಕ್ಕೆ ಒಂದು ರಿಲೀಸ್ ಅನ್ನ ಮಾಡಿಲ್ಲ. ಅತಿ ಬೇಗವಾಗಿ ಇದು ಕೂಡ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಈ ಒಂದು ವೆಬ್ಸೈಟ್ ನಲ್ಲಿ ಒಂದು ಅಪ್ಡೇಟ್ ಅನ್ನ ಮಾಡ್ತಾರೆ. ಸದ್ಯಕ್ಕೆ ನಾವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ತಾವು ಇಲ್ಲಿ ನೋಡಬಹುದು ಈ ರೀತಿಯಾಗಿರುವಂತಹ ಒಂದು ಎರರ್ ಬರ್ತಿದೆ. ಇದಕ್ಕೆ ಒಂದು ರೀಸನ್ ಏನಂದ್ರೆ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ರಿಲೀಸ್ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಕೆಲವೊಂದು ಅಪ್ಡೇಟ್ಸ್ ಅನ್ನ ಮಾಡ್ತಿದ್ದಾರೆ, ಕೆಲವೊಂದು ಚೇಂಜಸ್ ಅನ್ನ ಮಾಡ್ತಿದ್ದಾರೆ ಈ ಒಂದು ವೆಬ್ಸೈಟ್ ನಲ್ಲಿ. ಓಕೆ, ಜಸ್ಟ್ ಅವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಥವಾ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಅಂದ್ರೆ ಜಸ್ಟ್ ಅವು ರಿಜಿಸ್ಟ್ರೇಷನ್ ಅಂತ ತಾವು ಏನ್ ನೋಡ್ತಿದ್ದೀರಾ ಇದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ ರಿಜಿಸ್ಟ್ರೇಷನ್ ಮೇಲೆ ತಾವು ಪ್ರೆಸ್ ಅನ್ನ ಮಾಡಿ ತಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ, ಸುಮಾರು 10 ಗಂಟೆಯಿಂದ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು ಆನ್ಲೈನ್ ನಲ್ಲಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಅವಸರ ಬೇಡ, ಆತುರ ಬೇಡ. ಬಹಳಷ್ಟು ಟೈಮ್ ನಿಮ್ಮ ಬಳಿ ಇದೆ. ತಾವು ಆರಾಮಾಗಿ ನೆಮ್ಮದಿಯಾಗಿ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ.